ಬಳ್ಳಾರಿಯಲ್ಲಿ ಬ್ಯಾನರ್ ಬೆಂಕಿ ರೆಡ್ಡಿ ವರ್ಸಸ್ ರೆಡ್ಡಿ ಅಖಾಡ ಈಗ ನಿರ್ಮಾಣ ಆಗ್ಬಿಟ್ಟಿದೆ. ಅಖಾಡ ಅನ್ನೋದಕ್ಕಿಂತ ಹೆಚ್ಚಿಗೆ ಗಾಲಿ ಜನಾರ್ದನ್ ರೆಡ್ಡಿ ವರ್ಸಸ್ ನಾರಾ ಭರತ್ ರೆಡ್ಡಿ ಇವರಿಬ್ಬರ ಬೆಂಬಲಿಗರ ಮಧ್ಯೆ ಫೈಟ್ ಆರಂಭ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಬೆಂಕಿ ರೆಡ್ಡಿ ವರ್ಸಸ್ ರೆಡ್ಡಿ ಅನ್ನೋ ವೇದಿಕೆ ಆಗಿದೆ. ಈಗ ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಗಾಲಿ ಜನಾರ್ದನ್ ರೆಡ್ಡಿ A1, ಸೋಮಶೇಖರ್ ರೆಡ್ಡಿ A2, ರಾಮುಲು A3 ಸೇರಿದಂತೆ 11 ಮಂದಿಯ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಚನಾಳ್ ಶೇಖರ್ ದೂರಿನ ಅನ್ವಯ ಈಗ ಪ್ರಕರಣವನ್ನು ದಾಖಲಿಸಿದ್ದಾರೆ. ಗಾಲಿ ಜನಾರ್ದನ್ ರೆಡ್ಡಿಯ ವಿರುದ್ಧವೇ ನೇರ ಆರೋಪವನ್ನ ಈಗ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ನೋಡ್ತಾ ಇದೀವಿ, ಬಲಿಯಾದಂತಹ ರಾಜಶೇಖರ್ ಇವರನ್ನೇ ಗುಂಡೇಟಿಗೆ ಬಲಿಯಾಗಿರೋ ಅಂತದ್ದು. ನಿನ್ನೆ ರಾತ್ರಿ ಆಗಿರೋ ಅಂತ ಘಟನೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಬ್ಯಾನರ್ ಅಳವಡಿಸಿದ್ದಕ್ಕೆ ಆಗಿರುವಂಥ ಗಲಾಟೆ ಅಂತ ಹೇಳಲಾಗ್ತಾ ಇದೆ. ಬಟ್ ರಾಮುಲು ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಬೇಕಾದ್ರೆ ಬ್ಯಾನರ್ ಕೇವಲ ನೆಪ ಮಾತ್ರ ಅಂತ ಹೇಳಿದ್ರು. ಇನ್ನು ಗಾಲಿ ಜನಾರ್ದನ್ ರೆಡ್ಡಿ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನ್ನ ಆಡಬೇಕಾದ್ರೆ ಸ್ಪಷ್ಟವಾದಂಥ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಈಗಾಗಲೇ ಹೇಳಿದ್ದೀವಿ ಬ್ಯಾನರ್ ಅಳವಡಿಕೆಯಿಂದ ಏನೆಲ್ಲ ಆಗುತ್ತೆ ಅಂತ. ಆದರೂ ನಮ್ಮ ಮಾತಿಗೆ ಬೆಲೆ ಕೊಡದೆ ಬ್ಯಾನರ್ನ ಅಳವಡಿಕೆ ಮಾಡ್ತಾಯಿದ್ರು. ಒಂದಷ್ಟು ಮಂದಿ ನಮ್ಮ ಮನೆಯ ಮುಂದೆ ಕುರ್ಚಿಯನ್ನು ಹಾಕಿ ಗಲಾಟೆಯನ್ನು ಮಾಡ್ತಾಯಿದ್ರು. ನಾನು ಶ್ರೀರಾಮುಲು ಅವರಿಗೆ ವಿಷಯವನ್ನು ತಿಳಿಸಿದೆ. ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಪೊಲೀಸರ ಸಮಕ್ಷಮದಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಆಗ ಆಗಿರುವಂಥ ಗಲಾಟೆ, ನಾನು ಅದೇ ಸಂದರ್ಭಕ್ಕೆ ಬಂದೆ. ನನ್ನ ಮೇಲೂ ಕೂಡ ಅಟ್ಯಾಕ್ ಆಗ್ತಾ ಇತ್ತು, ಬಟ್ ಅದೃಷ್ಟವಶಾತ್ ನಾನು ಪಾರಾದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಇನ್ನು ಈಗ ದೂರು ಏನು ದಾಖಲಾಗಿದೆ ಬ್ರೂಸ್ಪೇಟೆ ಠಾಣೆಯಲ್ಲಿ, ಆ ದೂರಿನಲ್ಲಿ ಏನೆಲ್ಲ ಅಂಶಗಳು ಇದೆ ನೋಡಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಾನಂದ್, ದೂರಿನಲ್ಲಿ ಯಾವೆಲ್ಲ ವಿಷಯಗಳು ಉಲ್ಲೇಖ ಆಗಿದೆ ಅನ್ನೋದನ್ನ ನೋಡಿದ್ವಿ. ಈಗ A1 ಗಾಲಿ ಜನಾರ್ದನ್ ರೆಡ್ಡಿ, A2 ಸೋಮಶೇಖರ್ ರೆಡ್ಡಿ, A3 ರಾಮುಲು. ಶಿವಾನಂದ್, ಬ್ಯಾನರ್ ಹರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಶಾಸಕ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಈಗ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಸ್ಟೇಷನ್ ನಲ್ಲಿ ಈಗ ದೂರನ್ನ ದಾಖಲು ಮಾಡಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಉದ್ದೇಶ ಪೂರ್ವಕವಾಗಿ ಜನಾರ್ದನ್ ರೆಡ್ಡಿ ಹಾಗೆ ಸೋಮಶೇಖರ್ ರೆಡ್ಡಿ ಜೊತೆಗೆ ರಾಮುಲು ಅವರು ಬೆಂಬಲಿಗರು ಸೇರಿದಂತೆ ಒಟ್ಟು 11 ಜನರ ಮೇಲೆ ಈಗ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಈ ಒಂದು ಬ್ಯಾನರ್ ಅನ್ನ ಉದ್ದೇಶ ಪೂರ್ವಕವಾಗಿ ಹರಿದು ಹಾಕಿ ಅಲ್ಲಿ ಆಪಾದಿತ ಏನು ಉಲ್ಲೇಖ ಮಾಡಿದಂತೆ ಆಪಾದಿತ ಜನಾರ್ದನ್ ರೆಡ್ಡಿ ಅವರು ಉದ್ದೇಶ ಪೂರ್ವಕವಾಗಿ ಈ ಒಂದು ಗಲಾಟೆಗೆ ಕಾರಣ ಆಗಿದ್ದಾರೆ. ಜೊತೆಗೆ ಈ ಒಂದು ಘಟನೆಯಲ್ಲಿ ಜನಾರ್ದನ್ ಏನು ಶಾಸಕ ನಾರಾ ಭರತ್ ರೆಡ್ಡಿ ಅವರ ಆಪ್ತಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರನ್ನು ಕೂಡ ನುಕಾಟ ತಳ್ಳಾಟ ಮಾಡಲಾಯಿತು. ತದನಂತರದಲ್ಲಿ ಅವರ ಗನ್ಮ್ಯಾನ್ ಬಸವರಾಜ್ ಹಾಗೆ ಶ್ರೀನಿವಾಸ್ಗೂ ಕೂಡ ಗಾಯ ಆಗಿದೆ. ಈ ಒಂದು ಕೊಲೆ ಮಾಡುವ ಉದ್ದೇಶದಿಂದಲೇ ಈ ತರನಾಗಿ ಘಟನೆಗೆ ಕಾರಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಚಂದ್ರಶೇಖರ್ ದೂರಿನಲ್ಲಿ ಉಲ್ಲೇಖ ಮಾಡಿ ಈಗ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಕೂಡ ದಾಖಲು ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂಥದ್ದು. ಸದ್ಯ ಈಗಾಗಲೇ ಸತೀಶ್ ರೆಡ್ಡಿ ಅವರು ಕೂಡ ಈ ಒಂದು ಘಟನೆಯಲ್ಲಿ ಅಂದ್ರೆ ಗಾಯಗೊಂಡಿದ್ದಾರೆ. ಅವ್ರನ್ನ ಬಳ್ಳಾರಿಯ ಹೃದಯಾಲಯ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಈಗ ಬೆಳಗಿನ ಜಾವ ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಾಹಿತಿ ಕೂಡ ತಿಳಿದು ಬರ್ತಾ ಇರುವಂಥದ್ದು. ಈ ಒಂದು ಗಲಭೆ ಪ್ರಕರಣ ಏನಿದೆ ಇದು ಸಾಕಷ್ಟು ಬಳ್ಳಾರಿಯಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬಿಂಬಿತ ಆಗಿರುವಂಥದ್ದು. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಸಾಕಷ್ಟು ನಿನ್ನೆ ಆಕ್ರೋಶ ಭರಿತರಾಗಿದ್ದರು. ಜೊತೆಗೆ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಆಕ್ರೋಶ ಭರಿತರಾಗಿರುವಂಥದ್ದು. ಸದ್ಯ ಇಲ್ಲಿ ನಿಮಗೆ ಸದ್ಯದ ದೃಶ್ಯಾವಳಿಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲಿ ಏನು ಘಟನೆ ನಡೆದಿತ್ತು ಆ ಒಂದು ಘಟನೆಯ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಇಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಕೂಡ ಮಾಡಿರುವಂಥದ್ದು. ಅಂದರೆ ನಿನ್ನೆ ರಾತ್ರಿ ಅಂದರೆ 8 ಗಂಟೆಗೆ ಎರಡನೇ ಬಾರಿಗೆ ಮತ್ತೆ ಗಲಾಟೆ ಆಗುತ್ತೆ. ಏನು ಆಗ ಸಾಕಷ್ಟು ಪರಿಸ್ಥಿತಿ ಏನಿದೆ ವಿಕೋಪಕ್ಕೆ ಹೋಗುತ್ತೆ. ಜೊತೆಗೆ ಉಭಯ ಶಾಸಕರ ಏನು ಬೆಂಬಲಿಗರ ನಡುವೆ ಸಾಕಷ್ಟು ಒಂದು ರೀತಿಯಾಗಿ ಸಿನಿಮೆಯ ರೀತಿಯಲ್ಲಿ ಡೊಣ್ಣೆ ಬಡಿಗೆಗಳನ್ನು ಹಿಡಿದುಕೊಂಡು ಗಲಾಟೆಯನ್ನು ನಡೆಸ್ತಾರೆ. ಇದಾದ ನಂತರ ಪೊಲೀಸರು ಕೂಡ ಈ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣಗೊಳಿಸೋಕೆ ಏರ್ ಫೈರ್ ಮಾಡ್ತಾರೆ. ತದನಂತರದಲ್ಲಿ ಟಿಯರ್ ಗ್ಯಾಸನ್ನು ಅದನ್ನು ಸಿಂಪಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆದರೂ ಕೂಡ ಏನು ಪರಿಸ್ಥಿತಿ ನಿಯಂತ್ರಣಕ್ಕೆ ಬರೋದಿಲ್ಲ. ತದನಂತರದಲ್ಲಿ ಏಕೈಕಿ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರ ಪಡೆಯೊಂದಿಗೆ ಅವರು ಕೂಡ ಶತಾಯಗತವಾಗಿ ಈ ಒಂದು ಘಟನೆಗೆ ಕಾರಣರಾದಂಥ
ಜನಾರ್ದನ್ ರೆಡ್ಡಿ ಹಾಗೆ ಸೋಮಶೇಖರ್ ರೆಡ್ಡಿ ಜೊತೆಗೆ ರಾಮ್ಲು ಅವರನ್ನು ಕೂಡ ಬಂಧಿತನ ಮಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಪಟ್ಟಣ ಹಿಡಿತಾರೆ. ರಾತ್ರಿ 1 ಗಂಟೆವರೆಗೂ ಕೂಡ ಈ ಒಂದು ರಸ್ತೆಯ ಪಕ್ಕದಲ್ಲೇ ಅವರು ಕುಳಿತುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಆಗ ಪೊಲೀಸರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡ್ತಾರೆ. ಇನ್ನು ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ರಾಮ್ಲು ಸೇರಿದಂತೆ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಅವರ ಮನವೊಲಿಕೆಗೂ ಕೂಡ ಪ್ರಯತ್ನ ಮಾಡ್ತಾರೆ. ಇದಾದ ನಂತರ ಶಾಸಕ ಭರತ್ ರೆಡ್ಡಿ ಅವರನ್ನ ಮನವೊಲಿಸುವಂಥ ಒಂದು ಪ್ರಯತ್ನಕ್ಕೆ, ಅಂದರೆ ಯಾವುದೇ ಥರನಾದಂಥ ಅಹಿತಕರ ಘಟನೆ ನಡೆಯಬಾರದು, ಕಾನೂನು ಸುವ್ಯವಸ್ಥೆ ಕಾಪಾಡಿ ಇದನ್ನು ಶಾಂತತೆ, ಸದ್ಯಕ್ಕೆ ಈ ಪರಿಸ್ಥಿತಿಯನ್ನು ಇಲ್ಲಿಗೆ ಬಿಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮನವಿಯನ್ನು ಮಾಡುವಂಥ ಒಂದು ಕೆಲಸವನ್ನು ಪೊಲೀಸ್ ಹಿರಿಯ ಅಧಿಕಾರಿಗಳು, ಜಿಲ್ಲಾಧಿಕಾರಿ ಆದಿಯಾಗಿ ಎಲ್ಲರೂ ಕೂಡ ಮಾಡ್ತಾರೆ. ಆದರೆ ಯಾರೋ ಅಧಿಕಾರಿಗಳ ಮಾತನ್ನು ಕೂಡ ಕೇಳೋದಿಲ್ಲ. ಯಾಕಂದರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಏನು ಭರತ್ ರೆಡ್ಡಿ ಅವರು ಅರೆಸ್ಟ್ ಆಗಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಪಟ್ಟಣ ಹಿಡಿದಿರ್ತಾರೆ. ಭರತ್ ರೆಡ್ಡಿ ಅವರು ಕೂಡ ಜನಾರ್ದನ್ ರೆಡ್ಡಿ ಅವರು ಅರೆಸ್ಟ್ ಆಗಬೇಕು ಅನ್ನುವಂಥ ಒಂದು ಪಟ್ಟಣ ಹಿಡಿದಿರ್ತಾರೆ. ಉದ್ದೇಶಪೂರ್ವಕವಾಗಿ ಈ ಒಂದು ಘಟನೆಗೆ ಕಾರಣ ಆಗಿದೆ ಅನ್ನುವಂಥ ಒಂದು ಬ್ಯಾನರ್ ಏನು ಹಾಕಿದ್ದು, ಅದನ್ನು ಉದ್ದೇಶಪೂರ್ವಕವಾಗಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಎಲ್ಲರೂ ಹರಿದಾಕಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಭರತ್ ರೆಡ್ಡಿ ಅವರು ಕೂಡ ಒಂದಷ್ಟು ಆರೋಪವನ್ನು ಮಾಡಿದರೆ, ನನ್ನ ಕೊಲೆಗೆ ಸಂಚನ್ನು ರೂಪಿಸಿದ್ದಾರೆ, ಪ್ರೀ ಪ್ಲಾನ್ ಆಗಿ ಮಾಡಿಕೊಂಡು ನನ್ನ ಮನೆ ಮುಂಭಾಗಕ್ಕೆ, ಅಂದರೆ ನನ್ನ ಮನೆ ಮೇಲೇ ಏಕಾಏಕಿ ದಾಳಿ ಮಾಡಿ ಅದನ್ನು ಉದ್ದೇಶಪೂರ್ವಕವಾಗಿ ನನ್ನ ಕೊಲೆಗೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಏನು ದೂರಿನಲ್ಲಿ ಈಗ ಒಂದಷ್ಟು ಆರೋಪಗಳು ಕೇಳಿ ಬಂದಿದ್ದು. ಇದಾದ ನಂತರ ಈಗ ಸಾಕಷ್ಟು ಬಿಗುವಿನ ವಾತಾವರಣ ಬಳ್ಳಾರಿಲಿ ಈಗ ನಿರ್ಮಾಣ ಆಗಿರುವಂಥದ್ದು. ಮಧುಸೂದನ್.